ನಾವು ಇಲ್ಲಿ ಬಾಗಲಕೋಟೆಯಲ್ಲಿ ನೋಡಿದ್ದು ಪ್ಯಾಲೆಸ್ಟೈನ್ ಉಗ್ರರ ಫೋಟೋವನ್ನು ಹಾಕಿ ಬ್ಯಾನರ್ ಹಾಕಿರೋದಂಥದ್ದು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಹೋದ ವರ್ಷ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದ್ದನ್ನು ನಾವು ನೋಡಿದ್ದೀವಿ. ಈ ಥರ ಈ ಘಟನೆಗಳು ಏನಾಗ್ತಾ ಇದ್ದಾವೆ, ಇದಕ್ಕೆ ಸರ್ಕಾರ ಮೊದಲು ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಸದ್ಯದ ವಿದ್ಯಮಾನಗಳನ್ನು ನಾವು ನೋಡ್ತಾ ಹೋದಾಗ ಹಿಂದೂ ಧರ್ಮಕ್ಕೆ ಒಂದಿಷ್ಟು ಎಲ್ಲೋ ಒಂದು ಕಡೆ ಮಾಡುವಂತಹ ನಿಟ್ಟಿನಲ್ಲಿ, ಹಾಗೆ ಈ ದೇಶಕ್ಕೆ ಒಂದಿಷ್ಟು ಅಪಮಾನವನ್ನು ಎಸಗುವಂತಹ ಕೃತ್ಯಗಳು ಸದ್ಯಕ್ಕೆ ನಡೀತಾನೇ ಇವೆ. ಅಂಥದ್ರಲ್ಲಿ ಮೊನ್ನೆ ಒಂದು ಬಾಗಲಕೋಟೆಯಲ್ಲಿ ಈ ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಂತೆ ಹಮಾಸ್ ಉಗ್ರರನ್ನು ಪ್ರತಿಬಿಂಬಿಸುವ ಅಥವಾ ಇಂಡಿಕೇಟ್ ಮಾಡುವಂತಹ ಒಂದಿಷ್ಟು ಸಂಕೇತಗಳು ಒಂದು ಬ್ಯಾನರ್ನಲ್ಲಿ ರಾರಾಜನೆ ಆಗ್ತಾ ಇದ್ದು, ಆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಸಹ ದಾಖಲಾಗಿದೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಾನೆ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಮಾನಗಳು ಸದ್ಯಕ್ಕೆ ನಡೀತಾ ಇವೆ ಸರ್. ಅಂದರೆ ಆ್ಯಂಟಿ ಹಿಂದುತ್ವ, ಹಾಗೆ ಈ ದೇಶಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಂಶಯಾತ್ಮಕವಾಗಿರುವಂತಹ ವಿಷಯಗಳು ಸಂಗತಿಗಳು ನಡೀತಾನೇ ಇವೆ ಸರ್. ಏನು ಹೇಳ್ತೀರಿ ಅನ್ನುವಂಥದ್ದು? ಈಗ ಮೊದಲನೇದಾಗಿ ಈ ಥರದ ಎಲ್ಲ ಈ ದೇಶದ್ರೋಹದ ಕೃತ್ಯಗಳನ್ನು ಎಸಗುತ್ತಿರೋರನ್ನ ಇದನ್ನಂತೂ ಕಠಿಣ ಅಂದರೆ ಯಾವುದು ಶಬ್ದ ಎಲ್ಲದಕ್ಕೂ ಕಠಿಣ ಅಂತೀವೋ ಅಂಥ ಒಂದು ಇದರ ಶಬ್ದದಲ್ಲಿ ಇದನ್ನು ಖಂಡಿಸ್ತಾ ಇದ್ದೀನಿ ಫಸ್ಟು. ಆದರೆ ಇದನ್ನು ಈಗ ಈ ವರ್ಷ ನಾವು ಇಲ್ಲಿ ಬಾಗಲಕೋಟೆಯಲ್ಲಿ ನೋಡಿದ್ದು ಪ್ಯಾಲೆಸ್ಟೈನ್ ಉಗ್ರರ ಫೋಟೋವನ್ನು ಹಾಕಿ ಬ್ಯಾನರ್ ಹಾಕಿರೋದಂಥದ್ದು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಹೋದ ವರ್ಷ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದ್ದನ್ನು ನಾವು ನೋಡಿದ್ದೀವಿ. ಈ ಥರ ಈ ಘಟನೆಗಳು ಏನಾಗ್ತಾ ಇದ್ದಾವೆ, ಇದಕ್ಕೆ ಸರ್ಕಾರ ಮೊದಲು ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು. ಈಗ ಆ ಪೋಸ್ಟರ್ ಪ್ರಿಂಟ್ ಮಾಡಿದವ್ರನ್ನ ಹಿಡ್ಕೊಂಡು, ಆ ಪ್ರಿಂಟ್ ಮಾಡಿದವನ ಅಂಗಡಿ ಯಾರ್ದಿದೆ, ಪ್ರಿಂಟ್ ಮಾಡಿದವನು ಯಾರು, ಅದನ್ನು ಅಲ್ಲಿಗೆ ಒಯ್ದು ಕಟ್ಟಿದವನು ಯಾರು, ಅದನ್ನು ದುಡ್ಡು ಕೊಟ್ಟವ್ರು ಯಾರು, ಇವರೆಲ್ಲರ ಮೇಲೆ ದೇಶದ್ರೋಹದ ಕೇಸನ್ನು ದಾಖಲೆ ಮಾಡಿ ಅವ್ರಿಗೆ ದೇಶದ್ರೋಹಿಗ ಕಾನೂನಿನ ಅಡಿಯಲ್ಲಿ ಅವರಿಗೆ ಸಜಾ ಆಗಬೇಕು. ಅಂದಾಗಲೇ ಅದು ಒಂದು ಅವರಿಗೆ ಒಂದು ಭಯ ಹುಟ್ಟುತ್ತದೆ. ನಮ್ಮ ಭಾರತದ ಸಂವಿಧಾನವನ್ನು ಒಪ್ಪಿಕೊಂಡು, ಭಾರತೀಯತೆ ಒಪ್ಪಿಕೊಂಡು, ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಇಲ್ಲಿ ಇರಬೇಕು. ಅದನ್ನು ಬಿಟ್ಟು ನೀವು ಇನ್ನೊಂದು ಯಾವುದೋ ದೇಶದ ಪರವಾಗಿ, ಅದು ವಿಶೇಷವಾಗಿ ಉಗ್ರವಾದ ಟೆರರಿಸ್ಟ್ಗಳನ್ನು ಸಪೋರ್ಟ್ ಮಾಡುವಂಥ ಈ ಮಾನಸಿಕತೆ ಏನಿದೆ, ಆ ಯಾವ ಸಮಾಜದ ಜನ ಇದನ್ನು ಮಾಡ್ತಾ ಇದ್ದಾರೆ, ಅಲ್ಲಿಯ ಮುಖಂಡರು ಕೂಡ ಇದನ್ನು ಇವತ್ತು ಯೋಚನೆ ಮಾಡಬೇಕು. ಈ ಮಾನಸಿಕತೆ ಎಲ್ಲಿಂದ ಬಂತು, ಯಾರು ಹೇಳಿಕೊಟ್ರು ಇವರಿಗೆ ಇದನ್ನೆಲ್ಲ, ಯಾರು ಇದನ್ನು ಬೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಚಿವುಟ್ಬೇಕು. ಯಾಕಂದರೆ ಅಲ್ಲಿಯ ಮುಖಂಡರು ಇದರ ಬಗ್ಗೆ ಗಮನ ಹರಿಸಬೇಕು. ಇದು ಯಾರೋ ಒಬ್ಬರು ಮಾಡಿದ್ದಾರೆ ಬಿಡಿ, ಅವಿವೇಕಿಗಳು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಲಿಕ್ಕಿಲ್ಲ. ಅವರಿಗೆ ಆ ಜ್ಞಾನ ಆ ಥರ ಮಾಡಲಿಕ್ಕೆ ಅವರಿಗೆ ಫೀಡಿಂಗ್ ಆಗ್ತದೆ. ಅದು ಫೀಡಿಂಗ್ ಎಲ್ಲಿ ಆಗ್ತದೆ, ಯಾರು ಮಾಡ್ತಾರೆ, ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮ ಆದಾಗಲೇ ಅದು ಒಂದು ಹದ್ದುಬಸ್ತಿಗೆ ಬರ್ತದೆ. ಸರ್, ಈಗ ಹೋದ ಸರಿ ಇದೇ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸಿದಾಗ ಒಂದಿಷ್ಟು ಸಮರ್ಥನೆ ಮಾಡಿಕೊಂಡ್ರು ಸರ್. ಅವರಿಗೆ ಏನು ಶಿಕ್ಷೆ ಆಗಲಿಲ್ಲ, ಅದು ತಪ್ಪನ್ನೋದಾದರೆ ಏನು ಇದೊಂದಕ್ಕೆ ಏನು ಹೇಳೋದಂತ? ಅಲ್ಲ, ಅದೇ ನಮ್ಮ ದೇಶದ ಕಾನೂನು ಅಷ್ಟೊಂದು ಗಟ್ಟಿಮುಟ್ಟಾಗಿ ನಾವು ಕಾನೂನು ಇರಬಹುದು, ಆದರೆ ಅದನ್ನು ಜಾರಿಗೊಳಿಸುವಲ್ಲಿ ಎಲ್ಲಿಯೋ ಒಂದು ರಾಜಕೀಯ ಏನದು ವಿಲ್ ಪವರ್ ಅಂತ ಏನು ಹೇಳ್ತೀವಿ, ಇಚ್ಛಾಶಕ್ತಿ ಅಂತ ಹೇಳ್ತೀವಿ, ಅದು ಇರೋದಿಲ್ಲ. ಅದಕ್ಕೋಸ್ಕರನೇ ಇವೆಲ್ಲ ಸಮಸ್ಯೆಗಳು ಆಗ್ತವೆ. ಈಗ ಉದಾಹರಣೆಗೆ ಕಳೆದ ವರ್ಷ ನಾನು ಕೂಡ ಸ್ವತಃ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಅವಹೇಳನಕಾರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ, ಮತ್ತು ನಮ್ಮ ಅಯೋಧ್ಯೆ ಶ್ರೀರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ ಅಲ್ಲಿ ಒಂದು ಪಾಕಿಸ್ತಾನ ಧ್ವಜದ ಫೋಟೋ ಹಾಕಿ ಅದರ ಮೇಲೆ ಲವ್ ಇಮೋಜಿ ಹಾಕಿದ್ದ ಒಂದು ಹುಡುಗ ಪೋಸ್ಟ್ ಮಾಡಿದ್ದಕ್ಕೋಸ್ಕರ ನಾನು ಸ್ವತಃ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ. 2-3 ಸಾರಿ ನ್ಯಾಯಾಲಯಕ್ಕೆ ನಾನು ಎವಿಡೆನ್ಸ್ ಕೊಡಲಿಕ್ಕೂ ಕೂಡ ಹೋಗಿ ಬಂದಿದ್ದೇನೆ. ನನ್ನಿಂದ ನಾನು ಹೋರಾಟವನ್ನು ನಡೆಸ್ತಾ ಇದ್ದೇನೆ. ಎಲ್ಲ ಭಾರತೀಯರು, ಬರೀ ಹಿಂದೂ ಸಮಾಜ ಅಂತಲೇ ಹೇಳೋದಿಲ್ಲ ನಾನು, ಇಡೀ ಎಲ್ಲ ಭಾರತೀಯರು, ನಾನು ಭಾರತೀಯ ಅಂತ ಯಾರು ಹೇಳ್ತಾನೋ ಎದೆ ತಟ್ಟಿ, ಅವರು ಎಲ್ಲರೂ ಇಂಥ ಘಟನೆಗಳನ್ನು ನಾವು ಖಂಡಿಸಬೇಕು. ಓಕೆ ಸರ್. ಇನ್ನು ಈ ಬೆಂಗಳೂರಿನಲ್ಲಿ ಸೆಂಟ್ ಮೇರಿ ಒಂದು ಚರ್ಚ್ ಏನಿದೆ ಆ ಭಾಗ, ಅಂದರೆ ಶಿವಾಜಿನಗರದಲ್ಲಿ, ಅಲ್ಲಿ ಸೆಂಟ್ ಮೇರಿ ಈ ರೈಲ್ವೆ ನಿಲ್ದಾಣ ಅನ್ನುವಂಥದ್ದು ಇಡಬೇಕು ಅನ್ನುವಂಥ ಮಾತುಗಳು ಈಗ ವ್ಯಕ್ತವಾಗ್ತಾ ಇವೆ ಸರ್. ಈಗ ತಾವು ಅಪೋಸ್ ಮಾಡಿದಿರಿ ಅನ್ನುವಂಥದ್ದು ವಿಷಯ ಗೊತ್ತಾಯಿತು. ಏನು ಹೇಳ್ತೀರಿ ಸರ್ ಆ ಸಂಬಂಧಪಟ್ಟಂತೆ? ಅಲ್ಲ, ಈಗ ನೋಡಿ, ಶಿವಾಜಿನಗರ ಅನ್ನೋದು ಎಷ್ಟು ಹಳೆಯ ವರ್ಷಗಳಿಂದ ಬಂದಂಥದ್ದು. ಇಲ್ಲಿ 2 ವಿಷಯಗಳನ್ನ ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ಬರೀ ಶಿವಾಜಿನಗರ ಅಂತ ಏನು ಹೆಸರಿದೆ ಅದನ್ನು ಗೌರವಯುತವಾಗಿ ಅದನ್ನು
ಮರುನಾಮಕರಣ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜ್ ನಗರ ಎಂದು ಮರುನಾಮಕರಣ ಮಾಡಬೇಕು ಮೊದಲನೇದಾಗಿ. ಯಾಕಂದರೆ ಇಡೀ ನಮ್ಮ ದೇಶದ ನಮ್ಮಲ್ಲಿ ಈ ಹಿಂದುತ್ವ ಮತ್ತು ಹಿಂದವಿ ಸ್ವರಾಜ್ಯವನ್ನು ಕಟ್ಟಿದಂತಹ ಮಹಾನ್ ಮಹಾರಾಜರನ್ನು ನೀವು ಬರೀ ಶಿವಾಜಿ ನಗರ ಅಂತ ಕರೆಯೋದು ಸೂಕ್ತ ಅಲ್ಲ. ಅದನ್ನು ಮೊದಲು ಚೇಂಜ್ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜ್ ನಗರ ಅಂತ ಅದನ್ನು ಮರುನಾಮಕರಣ ಮಾಡಬೇಕು. ಮತ್ತು ಆ ನಗರದಿಂದ ಅಲ್ಲಿಂದ ಹೋಗುವಂಥ ಮೆಟ್ರೋ ನಿಲ್ದಾಣಕ್ಕೆ ಆಟೋಮೆಟಿಕ್ಕಾಗಿ ಛತ್ರಪತಿ ಶಿವಾಜಿ ಮೆಟ್ರೋ ಸ್ಟೇಷನ್ ಅಂತಲೇ ಇಡಬೇಕಲ್ಲ. ಇದರಲ್ಲಿ ವಿವಾದದ ಪ್ರಶ್ನೆಯಲ್ಲಿ ಬರ್ತದೆ. ಈಗ ನಾವು ಬಾಗಲಕೋಟೆಯಲ್ಲಿ ಮೆಟ್ರೋ ನಿಲ್ದಾಣ ಅಂದರೆ ಬಾಗಲಕೋಟೆ ಮೆಟ್ರೋ ನಿಲ್ದಾಣ ಅಂತೀವಿ. ಹಾಗೆ ಛತ್ರಪತಿ ಶಿವಾಜಿ ನಗರದಲ್ಲಿ ಇರುವಂಥ ಮೆಟ್ರೋ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮೆಟ್ರೋ ನಗರ ಅಂತಲೇ ಹೇಳಬೇಕು. ಅದು ಬಿಟ್ಟು ನೀವು ಇನ್ನೊಂದು ಯಾವುದೋ ತಂದು ಇದನ್ನು ಮಾಡೋದು ಸೂಕ್ತ ಅಲ್ಲ. ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಅದು ಛತ್ರಪತಿ ಶಿವಾಜಿ ಮಹಾರಾಜ ಮೆಟ್ರೋ ನಿಲ್ದಾಣ ಅಂತಲೇ ನಾಮಕರಣ ಆಗಬೇಕು. ಅಂದರೆ ಸರ್, ಈಗ ಆ ಒಂದು ನಗರದಲ್ಲಿ ಈ ಅನ್ಯ ಕೋಮಿನ ಜನ ಜಾಸ್ತಿ ಇರುವಂಥದ್ದು ಈ ಶಿವಾಜಿ ನಗರದಲ್ಲಿ. ಆ ರೀತಿಯಾಗಿ ಏನೋ ಒಂದು ಬಾಂಧವ್ಯವನ್ನು ಬೆಸಿಬೇಕು, ಎಲ್ಲ ಸಾಮರಸ್ಯವನ್ನು ಬೆಸಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಹೇಗೆ ಅನ್ನೋದು? ಅಲ್ಲ, ನೀವು ಬಾಂಧವ್ಯವನ್ನು ಬೆಸಿಬೇಕು ಅಂದರೆ ಈಗೇನು ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮುಸ್ಲಿಮ್ಸ್ ವಿರೋಧಿನ ಅಥವಾ ಕ್ರಿಶ್ಚಿಯನ್ ವಿರೋಧಿಗಳಿದ್ರ? ಇಲ್ವಲ್ಲ. ಮತ್ತು ಇದರಲ್ಲಿ ನೀವು ಇದನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಇಟ್ಟರೆ ಕೋಮು ಸಮಸ್ಯೆ ಆಗ್ತದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಮತ್ತು ಇಷ್ಟು ವರ್ಷದಿಂದ ಶಿವಾಜಿ ನಗರ ಇದೆ ಅಲ್ಲ, ಮತ್ತು ಅಲ್ಲಿ ಏನು ಸಮಸ್ಯೆ ಆಗಿದೆಯಾ? ಮತ್ತು ಅದು ಇಲ್ಲಿ ಸಂಬಂಧನೇ ಬರೋದಿಲ್ಲ. ಇದು ಎಲ್ಲ ಸುಮ್ಮನೆ ತಮ್ಮ ರಾಜಕಾರಣಕ್ಕೋಸ್ಕರ ಈ ಥರದ ಬೇರೆ ಬೇರೆ ದಾಳಗಳನ್ನು ಉಳಿಸ್ತಾರಷ್ಟೇ. ಸರ್, ಇನ್ನು ಶಿವಾಜಿ ಮಹಾರಾಜರ ವಿಷಯಕ್ಕೆ ಬಂದಂತೆ ಈಗ ಬಾಗಲಕೋಟೆಯಲ್ಲಿ ಶಿವಾಜಿ ಒಂದು ಸ್ಟ್ಯಾಚ್ಯೂ ಒಂದು ವಿವಾದ ಇನ್ನೂ ಸರ ಹಾಗೇ ಇದೆ. ಸೊ ಅದು ಯಾವ ಸ್ಥಳದಲ್ಲಿ ಇಡಬೇಕು ಅಥವಾ ಯಾವ ಸ್ಥಳದಲ್ಲಿ ನಾವು ಪ್ರತಿಷ್ಠಾಪನೆ ಅನ್ನುವಂಥದ್ದು ಈಗ ಅನೇಕರಲ್ಲಿ ಗೊಂದಲ ಇದೆ. ಸೊ ಆ ಜಾಗ ಸಹ ವಿವಾದಿತ ಕೇಂದ್ರವಾಗಿ ಈಗ ಬಿಂಬಿತವಾಗ್ತಾ ಇದೆ. ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಶಿವಾಜಿ ಮಹಾರಾಜರು ಒಂದು ಪ್ರತಿಷ್ಠಾಪನೆ ಅದು ಮೂರ್ತಿಯ ಪ್ರತಿಷ್ಠಾಪನೆ ಬಾಗಲಕೋಟೆಯಲ್ಲಿ ಆಗತ್ತಾ ಅಥವಾ ಆಗೋದಿಲ್ವಾ, ಹೇಗೆ ಅಂತಂದು ಸರ್? ನಾವಂತೂ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಬಾಗಲಕೋಟೆಯಲ್ಲಿ ಆಗೇ ಆಗ್ತದೆ. ಸೂಕ್ತ ಜಾಗದಲ್ಲಿ ಸೂಕ್ತ ಸ್ಥಳದಲ್ಲಿ ಇಡೀ ಬಾಗಲಕೋಟೆಯ ಜನತೆ ಒಪ್ಪಿಕೊಳ್ಳುವಂತಹ ಸ್ಥಾನದಲ್ಲಿ ಇಡೀ ಬಾಗಲಕೋಟೆ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ಸಂಕಲ್ಪ ನಮ್ಮದಾಗಿದೆ. ಕೆಲವರು ಸ್ವಲ್ಪ ಸಂಕುಚಿತ ತಮ್ಮ ಮನೋಭಾವವನ್ನು ಬಿಟ್ಟು ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಯೋಚನೆ ಮಾಡಿ ಎಲ್ಲ ಬಾಗಲಕೋಟೆಯ ಎಲ್ಲ ಸಮುದಾಯಗಳ ಎಲ್ಲ ಹಿಂದೂ ಧರ್ಮದ ಎಲ್ಲ ಸಮುದಾಯಗಳ ಜನರನ್ನು ಎಲ್ಲ ಪಕ್ಷಗಳ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಇದು ಏನೂ ಕಷ್ಟದ ವಿಷಯ ಅಲ್ಲ, ಏನೂ ದೊಡ್ಡ ವಿವಾದನೂ ಅಲ್ಲ. ಆದರೆ ಆಗುತ್ತೆ ಅಂತೀರಿ? ಆಗಬೇಕು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವರು ಸ್ವಲ್ಪ ತಮ್ಮ ಈಗೋ ಬಿಟ್ಟು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಹೃದಯ ವೈಶಾಲ್ಯತೆಯನ್ನು ತೋರಿಸಿ ಎಲ್ಲರನ್ನೂ ಒಳಗೊಂಡು ಒಂದು ಸಮಿತಿಯನ್ನು ಮಾಡಿ ಮುನ್ನಡೆದರೆ ಅದು ನಿಶ್ಚಿತವಾಗಿ ಆಗೇ ಆಗ್ತದೆ, ಏನೂ ತೊಂದರೆ ಇಲ್ಲ. ಓಕೆ ಸರ್. ಇದಿಷ್ಟು ಶೇಖರ್ ಮಾಣೆ ಅವರು ಅಂದರೆ ವೈದ್ಯರಾಗಿರುವಂತಹ ಶೇಖರ್ ಮಾಣೆ ಅವರು ಕೊಟ್ಟಿರುವಂತಹ ಅಭಿಪ್ರಾಯ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಅನೇಕ ವಿದ್ಯಮಾನಗಳು ಆ್ಯಂಟಿ ಹಿಂದೂ ಆಗಿ ಅಥವಾ ಆಂಟಿ ನ್ಯಾಷನಲಿಸಮ್ ಆಗಿ ನಡೀತಾ ಇವೆ. ಅವುಗಳನ್ನು ಸದ್ಯದಲ್ಲೇ ಸರ್ಕಾರ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಬಾಗಲಕೋಟೆಯ ಖ್ಯಾತ ವೈದ್ಯರಾಗಿರುವಂತಹ ಶೇಖರ್ ಮಾಣೆ ಅವರ ಅಭಿಪ್ರಾಯವಾಗಿತ್ತು.